ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂತಂದರೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಆ್ಯಂಡ್ ಇಂಟರ್ನೆಟಲ್ಲಿ ತುಂಬ ಕಡೆ ನೋಡ್ತಾ ಇರ್ತೀರಾ. ಏನಂತ ಲೈಕ್ ನೋ ಟ್ರೇಡ್ಸ್ ಇನ್ ಡಿಸೆಂಬರ್ ಅಂತ. ಏಂತಿಗೆ ಡಿಸೆಂಬರಲ್ಲಿ ಟ್ರೇಡ್ ಮಾಡಬಾರ್ದು? ಆ್ಯಂಡ್ ರೀಲ್ಸಲ್ಲಿ ಆಗಿರ್ಬೋದು, ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ನೋಡ್ತಾ ಇದ್ದೀರಾ, ಡಿಸೆಂಬರ್ಸ್ ಇಸ್ ದ ವರ್ಸ್ಟ್ ಮಂತ್. ಏಂತಕ್ಕೆ ಹೇಳ್ತಾರೆ ಇದನ್ನು? ಬನ್ನಿ ಒಂದು ಎಕ್ಸ್ಪ್ಲನೇಷನ್ ತೊಗೊಳೋಣ. ಸಿಂಪಲ್. ಫಸ್ಟ್ ರೀಸನ್, ಡಿಸೆಂಬರ್ ಮಂತಲ್ಲಿ ಏಂತಕ್ಕೆ ಟ್ರೇಡ್ ಮಾಡಬಾರ್ದು ಅಂತಂದರೆ, ದೇರ್ ವಿಲ್ ಬಿ ಲಾಟ್ ಆಫ್ ಹಾಲಿಡೇಸ್. ಯಾವ ಥರ ಅಂತಂದರೆ, ಒಂದು ಲೈಕ್ ಕ್ರಿಸ್ಮಸ್ ಇರ್ಬೋದು, ಆರ್ ನ್ಯೂ ಇಯರ್ ಇರ್ಬೋದು, ಆ್ಯಂಡ್ ಥ್ಯಾಂಕ್ಸ್ ಗಿವಿಂಗ್. ಸೊ ಈ ಥರ ಡಿಸೆಂಬರ್ ಮಂತಲ್ಲಿ ಯೂಶಲಿ ಕ್ರಿಸ್ಮಸ್ಸು, ನ್ಯೂ ಇಯರ್ ಎಲ್ಲ ಲೈಕ್ ಅಬ್ರಾಡ್, ಔಟ್ ಆಫ್ ಬೇರೆ ಬೇರೆ ಕಂಟ್ರಿಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದರೆ ಅವ್ರು ಸೆಲೆಬ್ರೇಟ್ ಮಾಡೋದು ನ್ಯೂ ಇಯರ್, ಕ್ರಿಸ್ಮಸ್ ಇವೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದರಿಂದ ಎಲ್ಲ ಆಲ್ಮೋಸ್ಟ್ ಲೀವಲ್ಲಿ ಇರ್ತಾರೆ. ಓಕೆ, ಸೊ ಇದರಿಂದ ಒಂದು ರೀಸನ್ ಇದಾದರೆ, ಸೆಕೆಂಡ್ ರೀಸನ್ ಬಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅವರು ಟ್ರೇಡ್ ಮಾಡ್ತಾರಲ್ಲ ಅವರು, ಆ್ಯಂಡ್ ಬ್ಯಾಂಕ್ಸ್ ಆ್ಯಂಡ್ ಲೈಕ್ ಮ್ಯೂಚುವಲ್ ಫಂಡ್ಸ್. ಸೊ ಈ ದೊಡ್ಡ ಟ್ರೇಡರ್ಸ್ ಏನಿದ್ದಾರೆ, ಸೊ ಅವರು ಕೂಡ ಲೀವಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಅದಾದಮೇಲೆ ಥರ್ಡ್ ಪಾಯಿಂಟ್ ಬಂದು ಟ್ಯಾಕ್ಸ್ ರಿಲೇಟೆಡ್ ಅಂತಂದರೆ, ಎಕ್ಸಾಂಪಲ್ ಇವಾಗ ಅವರು ಏನಂತಾರೆ, ಇವಾಗ ಅವ್ರು ಪೊಸಿಷನ್ಸ್ ಹೋಲ್ಡ್ ಮಾಡ್ತಾ ಇರ್ತಾರೆ. ಸೊ ಆ ಪೊಸಿಷನ್ಸ್ ಲಾಸಲ್ಲಿ ಇತ್ತು ಅಂದ್ಕೊಳ್ಳಿ. ಓಕೆ, ಬೈ ದ ಇಯರ್ ಎಂಡ್ ದೇ ವಿಲ್ ಕ್ಲೋಸ್. ಅದನ್ನ ಕ್ಲೋಸ್ ಮಾಡ್ತಾರೆ ಬಿಕಾಸ್ ಆಫ್ ಟ್ಯಾಕ್ಸ್ ರಿಡಕ್ಷನ್ಗೆ. ದೆನ್ ತಿರ್ಗಾ ಅವ್ರು ಹೊಸ ಪೊಸಿಷನ್ಸ್ನ ಓಪನ್ ಮಾಡ್ಕೊತಾರೆ. ಬಟ್ ಆಸ್ ಪರ್ ಕರೆಂಟ್ ಸಿಚುಯೇಷನ್ಗೆ ಅವರು ಅದನ್ನೆಲ್ಲ ಇದು ಪೊಸಿಷನ್ಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದೆಲ್ಲ ರೀಸನಿಂದ ಮಾರ್ಕೆಟಲ್ಲಿ ವಾಲ್ಯೂಮ್ನೇ ಇರಲ್ಲ. ಆ್ಯಂಡ್ ವಾಲ್ಯೂಮ್ ಇರಲ್ಲ, ಇನ್ನೊಂದು ಸ್ಪ್ರೆಡ್ಸ್ ತುಂಬ ಹೆವಿ ಇರುತ್ತೆ. ಓಕೆ, ವಾಲ್ಯೂಮ್ ಅಂದ್ರೆ ಏನು, ಸ್ಪ್ರೆಡ್ಸ್ ಅಂದ್ರೆ ಏನು ಗೊತ್ತಾ? ಅದೊಂದು ಸ್ಮಾಲ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ವಾಲ್ಯೂಮ್ ಅಂತಂದ್ರೆ, ನಿಮ್ಗೆ ಇಲ್ಲೇ ಚಾರ್ಟಲ್ಲೇ ತೋರಿಸ್ತೀನಿ. ವಾಲ್ಯೂಮ್ ಅಂತಂದ್ರೆ ನೋಡಿ, ಈ ಕ್ಯಾಂಡಲ್ ನೋಡ್ತಾ ಇದ್ದೀರಾ, ಇದು ಈ ಕ್ಯಾಂಡಲ್ ಎಲ್ಲ, ದಿಸ್ ಆರ್ ದ ವಾಲ್ಯೂಮ್ ಕ್ಯಾಂಡಲ್ಸ್. ವಾಲ್ಯೂಮ್ ಇಲ್ದಿರೋ ಕ್ಯಾಂಡಲ್ ಯಾವುದಂದ್ರೆ ಇದು. ಸೊ ಡಿಸೆಂಬರ್ ಮಂತಲ್ಲಿ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಡಿಸೆಂಬರ್ ಮಂತ್ ಆಫ್ಟರ್ 15th ಡಿಸೆಂಬರ್ ಮಂತೇ ಹಂಗೆ, ಆ್ಯಂಡ್ ಟಿಲ್ ಜನವರಿ ಫಸ್ಟ್ ವೀಕ್ ಅಂತ. ಜನವರಿ ಸೆಕೆಂಡ್ ವೀಕಿಂದ ಮಾರ್ಕೆಟ್ ವಿಲ್ ಸ್ಟೆಬಲೈಸ್. ಬಟ್ ಈ ಮೀನ್ ಟೈಮಲ್ಲಿ ಮಾರ್ಕೆಟ್ ವಾಲ್ಯೂಮ್ ಇರಲ್ಲ. ಅರ್ಥ ಆಯ್ತಾ? ಸೊ ವಾಲ್ಯೂಮ್ ಅಂದ್ರೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬರೋದಾದ್ರೆ ಸ್ಪ್ರೆಡ್ಸ್ ಅಂದ್ರೆ ಏನು, ಇದ್ರದ್ದೆಲ್ಲ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಬಟ್ ಇವಾಗೊಂದು ಡಿಸೆಂಬರ್ ಮಂತಲ್ಲಿ ಎಂತ ಟ್ರೇಡ್ ಮಾಡಬಾರ್ದು ಅನ್ನೋದಕ್ಕೆ ಸ್ಪ್ರೆಡ್ಸ್ ಒಂದು ಇಶ್ಯೂ ಆಗುತ್ತೆ. ಏನಂತ ಹೇಳ್ತೀನಿ ಕೇಳಿ. ಸೊ ನೋಡಿ, ಇವಾಗ ಹಾಲಿಡೇ ಇರೋದ್ರಿಂದ ಮಾರ್ಕೆಟಲ್ಲಿ ಯೂಶಲಿ ಬಯರ್ಸ್ ಸೆಲ್ಲರ್ಸ್ ಇರಲ್ಲ. ಲೆಸ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ ಮಾರ್ಕೆಟಲ್ಲಿ ಅಲ್ವಾ? ಸೊ ಅದರಿಂದ ಸ್ಪ್ರೆಡ್ಸ್ ಜಾಸ್ತಿ. ಎಕ್ಸಾಂಪಲ್ ಇವಾಗ ನೋಡಿ, ನೀವು ಮಾರ್ತಾ ಇಲ್ಲಿ, ಇಫ್ ಎನಿವನ್ ಇಲ್ಲೊಬ್ಬ ಪರ್ಸನ್ನು ಇಫ್ ಈಸ್ ರೆಡಿ ಟು ಸೆಲ್ ದ ಶೇರ್, ಅವ್ರು ಸೆಲ್ ಮಾಡಕ್ಕೆ ರೆಡಿ ಇದ್ರೆ ಮಾತ್ರ ನೀವು ಇಲ್ಲಿ ಬೈ ಮಾಡೋಕ್ಕಾಗೋದು. ಕರೆಕ್ಟಾ? ಇಲ್ಲಿರೋ ಪರ್ಸನ್ನು ಸೆಲ್ ಮಾಡೋಕ್ಕೆ ರೆಡಿ ಇದ್ರೆ ಮಾತ್ರ ಇಲ್ಲಿರೋ ಪರ್ಸನ್ ಬೈ ಮಾಡೋಕ್ಕಾಗೋದು. ಕರೆಕ್ಟಾ? ಸೊ ನಾರ್ಮಲ್ ಟ್ರೇಡಿಂಗ್ ಡೇಸಲ್ಲಿ ಬಯರ್ಸ್ ಸೆಲ್ಲರ್ಸ್ ಎನ್ ನಂಬರ್ ಆಫ್ ಟ್ರೇಡರ್ಸ್ ಇರ್ತಾರೆ, ಆಕ್ಟಿವ್ ಟ್ರೇಡರ್ಸ್ ಇರ್ತಾರೆ. ಸೊ ಏನಾಗುತ್ತೆ, ನೀವು ಬೈ ಮಾಡ್ಬೇಕಾದ್ರೆ, ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸ್ 100 ರೂಪೀಸ್ ಓಡ್ತಾ ಇದೆ ಅನ್ಕೊಳ್ಳಿ, ಸ್ಪ್ರೆಡ್ಸ್ ಎಷ್ಟಿರುತ್ತೆ? ಎಕ್ಸಾಂಪಲ್ ಇವಾಗ 100 ರೂಪೀಸ್ ಓಡ್ತಾ ಇದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಪ್ರೆಡ್ ಎಷ್ಟಿರುತ್ತೆ? ಇವಾಗ ನೀವು ಬೈ ಮಾಡಬೇಕು ಅನ್ಕೊಂಡ್ರೆ 10.02 ಆರ್ 0.5 ಆರ್ 1 ಈ ರೇಂಜಲ್ಲಿ ಇರುತ್ತೆ. ನಾರ್ಮಲ್ ಸ್ಪ್ರೆಡ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೆಲ್ ಮಾಡ್ಬೇಕಾದ್ರೆ ಅಷ್ಟೇ. ಬಟ್ ಅದೇ ಡಿಸೆಂಬರ್ ಮಂತಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ನೋ ಆಕ್ಟಿವ್ ಟ್ರೇಡರ್ಸ್ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, 100 ರೂಪಾಯಲ್ಲಿರೋ ಮಾರ್ಕೆಟ್ ಪ್ರೈಸು ನೀವು ತಗೊಬೇಕು ಅಂತಂದ್ರೆ ನಿಮ್ಗೆ ಅದು ಸಿಗೋ ಅಷ್ಟರಲ್ಲಿ ಇಲ್ಲಿ ಸ್ಪ್ರೆಡ್ಸ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ 101 ಆರ್ 102 ಈ ಥರ ಹೆವಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಅಂದ್ರೆ ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ. ಸೊ ಅದರಿಂದ ಡಿಸೆಂಬರ್ ಮಂತ್ ಇಸ್ ದ ವರ್ಸ್ಟ್ ಮಂತ್ ಟು ಟ್ರೇಡ್.
ಅದಕ್ಕೆ ಹೇಳೋದು ಎಲ್ಲರೂ ಡಿಸೆಂಬರ್ ಮಂತ್ ಟ್ರೇಡ್ ಮಾಡಬೇಡಿ. ಸೊ ಇವಾಗ ನಿಮ್ಮ ಕ್ವಶನ್ಸು, ಡಿಸೆಂಬರಲ್ಲಿ ಏನು ಮಾಡಬೇಕು ಅಲ್ವಾ? ಸೊ ಡಿಸೆಂಬರಲ್ಲಿ ಏನು ಮಾಡಬೇಡಿ, ಸಿಂಪಲ್ ನಿಮ್ಮ ಸ್ಟ್ರಾಟಜಿ ಏನಿದೆ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ. ಇಟ್ ಈಸ್ ಬೆಸ್ಟ್. ಓಕೆನಾ? ನೀವು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಮೈಂಡ್ ಸೆಟ್ ಸೆಟ್ ಮಾಡ್ಕೊಳ್ಳಿ, ನಿಮ್ಮದು ಸೈಕಾಲಜಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇವೆಲ್ಲ ಮಾಡಿಕೊಂಡು ಆ್ಯಂಡ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ 2025 ಓಕೆ, ಮಾರ್ಕೆಟ್ಗೆ ವಿತೌಟ್ ನಾಲೆಜ್ ಬರಬೇಡಿ. ಓಕೆ, ಮಾರ್ಕೆಟ್ಗೆ ವಿತ್ ನಾಲೆಜ್ ಎಂಟರ್ ಆಗಿ. ಈ 15 ಡೇಸ್ ಈ 20 ಡೇಸ್ ಏನು ಟೈಮ್ ಫ್ರೇಮ್ ಇದೆಯಲ್ಲ, ನೀವು ಟ್ರೇಡ್ ಮಾಡಿದ್ರೆ ಏನಾಗಲ್ಲ, ನೀವೇನು ಕಳ್ಕೊಳಲ್ಲ. ಅರ್ಥ ಆಯ್ತಾ? ಮಾಡಲೇಬೇಕು ಅನ್ನೋದು ಏನಿಲ್ಲ. ಸೊ ಅದರಿಂದ 20 ಡೇಸ್ ಗ್ಯಾಪ್ ಕೊಡಿ, 20 ಡೇಸ್ ಮಾರ್ಕೆಟ್ ಟೈಮ್ ಕೊಡಿ, ನಿಮ್ಮ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ಮಾರ್ಕೆಟ್ ಮೇಲೆ ಒಂದು ಸ್ವಲ್ಪ ನಾಲೆಜ್ ಗೇನ್ ಮಾಡ್ಕೊಳ್ಳಿ. ತುಂಬ ಯೂಟ್ಯೂಬ್ ವಿಡಿಯೋಸ್ ಇದೆ, ತುಂಬ ನಾಲೆಜ್ ಇದೆ. ನಾನು ಡೇ ಬೈ ಡೇ ಸೀರೀಸು, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗಿರ್ಬೋದು, ಸೈಕಾಲಜಿ, ಇದರದೆಲ್ಲ ನಿಮಗೆ ಮಾರ್ಕೆಟ್ ರಿಲೇಟೆಡ್ ಎಲ್ಲ ನಿಮಗೆ ವಿಡಿಯೋ ಸೀರೀಸ್ ವೈಸ್ ಮಾಡ್ತೀನಿ. ನೋಡಿ, ಬೇರೆ ಕಡೆ ನಿಮ್ಗೆ ಗೂಗಲ್ ಇಂಟರ್ನೆಟಲ್ಲಿ ತುಂಬ ಕಡೆ ಸಿಗುತ್ತೆ. ಕಲ್ತ್ಕೊಂಡು ದಯವಿಟ್ಟು ಮಾರ್ಕೆಟ್ ಎಂಟರ್ ಆಗಿ. ಸೊ ಡಿಸೆಂಬರ್ ಮಂತ್ ಮಾಡಲೇಬೇಕು ಅನ್ನೋದೇನಿಲ್ಲ, ಆರಾಮಾಗಿ ನೀವು ಗ್ಯಾಪ್ ಕೊಡಿ, ಕಲ್ತ್ಕೊಳ್ಳಿ, ಒಂದು ನಿಮ್ಗೊಂದು ನಾಲೆಜ್ ಬರುತ್ತೆ. ಸೊ ನೆಕ್ಸ್ಟ್ ಇಯರ್ ವೆನ್ ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ದ ಮಾರ್ಕೆಟ್, ಬಿ ವಿತ್ ಕಾನ್ಫಿಡೆಂಟ್ ಇಂದ ಎಂಟರ್ ಆಗಿ. ಅರ್ಥ ಆಯ್ತಾ? ಸೊ ಅರ್ಥ ಆಯಿತು ಅನ್ಕೊಂತೀನಿ. ಏನಕ್ಕೆ ಒಂದು ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅರ್ಥ ಆಯಿತು ಅನ್ಕೊಂತೀನಿ ಏನಕ್ಕೆ ಡಿಸೆಂಬರ್ ಮಂತ್ ಇದೆ ವರ್ಸ್ಟ್ ಟ್ರೇಡಿಂಗ್ ಡೇ ಅಂತಾರೆ, ವರ್ಸ್ಟ್ ಟ್ರೇಡಿಂಗ್ ಮಂತ್ ಅಂತಾರೆ ಅಂತ. ಸೊ ಅದರಿಂದ ಡಿಸೆಂಬರ್ ಮಂತ್ ಅವಾಯ್ಡ್ ಮಾಡಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಾಲೆಜ್ ಗೇನ್ ಮಾಡೋದ್ ಕಡೆ ಫೋಕಸ್ ಮಾಡಿ. ಆಯ್ತು, ಅರ್ಥ ಆಯ್ತಾ? ಸೊ ಇವತ್ತಿಗೆ ಇಷ್ಟೇ ಸಾಕು, ಒಂದು ಶಾರ್ಟ್ ಎಕ್ಸ್ಪ್ಲೇಷನ್ ಕೊಡೋಣ ಅಂತ ಮಾಡಿದೆ ಅಷ್ಟೇ ವಿಡಿಯೋ. ಯಾಕಂದರೆ ತುಂಬ ಕಡೆ ಎಲ್ಲ ಅದೇ ನೋಡ್ತಾ ಇದೆ, ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಏನಕ್ಕೆ ಡಿಸೆಂಬರ್ ಮಂತ್ ಯಾಕೆ ಮಾಡಬಾರ್ದು, ಡಿಸೆಂಬರ್ ಯಾಕೆ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾಯಿದ್ರು. ಒಂದು ಎಕ್ಸ್ಪ್ಲೇಷನ್ ಇರಲಿ ಅಂತ ವಿಡಿಯೋ ಮಾಡಿದೆ. ಸೊ ಇವತ್ತಿಗೆ ಇಷ್ಟು ಸಾಕು, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.